ಸೊ ವಿಚ್ ಇಸ್ ಅಗೇನ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್ಸ್. ಯಾವ ರೀತಿಯಾದ ಮಸೂದೆಗಳನ್ನು ಜಂಟಿ ಅಧಿವೇಶನದ ಮೂಲಕ ಜಾರಿಗೆ ತರಬಹುದು? ಇಟ್ ಈಸ್ ದ ಆರ್ಡಿನರಿ ಬಿಲ್ಸ್ and as well as the financial bills and the ordinary bills can be called a joint session ಅಂತ ನೋಡ್ತೀವಿ. ಸೊ ರಾಷ್ಟ್ರಪತಿಗಳು ಜಂಟಿ ಅಧಿವೇಶನವನ್ನ ಸಾಮಾನ್ಯ ಮಸೂದೆಗಳಿಗೂ ಕರೆಯಬಹುದು ಹಾಗೂ ಹಣಕಾಸು ಮಸೂದೆಗಳಿಗೂ ಕರೆಯುವಂತ ಅಧಿಕಾರವನ್ನು ಹೊಂದಿರ್ತಾರೆ. ಆದ್ರೆ ಯಾವ ಮಸೂದೆಗಳಿಗೆ ಕರೆಯುವ ಹಾಗಿಲ್ಲ. The president can't call the joint sessions for the money bills and the constitutional amendment bills. ಇಲ್ಲಿ ಧನ ಮಸೂದೆ ಹಾಗೂ ಸಾಂವಿಧಾನಿಕ ತಿದ್ದುಪಡಿ ಮಸೂದೆಗಳಿಗೆ ರಾಷ್ಟ್ರಪತಿಗಳು ಜಂಟಿ ಅಧಿವೇಶನವನ್ನು ಕರೆಯುವ ಅಧಿಕಾರವನ್ನು ಹೊಂದಿಲ್ಲ. ದ ಪ್ರೆಸಿಡೆಂಟ್ ಹ್ಯಾಸ್ ದ ಅಥಾರಿಟಿ ಟು ಕಾಲ್ ದ ಜಾಯಿಂಟ್ ಸೆಷನ್ಸ್ ಫಾರ್ ದ ಆರ್ಡಿನರಿ ಬಿಲ್ಸ್ ಆಸ್ ವೆಲ್ ಆಸ್ ದ ಫೈನಾನ್ಷಿಯಲ್ ಬಿಲ್ಸ್, ಬಟ್ ನಾಟ್ ಫಾರ್ ಮನಿ ಬಿಲ್ಸ್ ಅಂಡ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ಸ್. ಅಂಡ್ ಕನ್ನಡದಲ್ಲಿ ಓದುವಂತ ವಿದ್ಯಾರ್ಥಿಗಳು ಬಿ ಕೇರ್ಫುಲ್. ಸೊ ಕನ್ನಡದಲ್ಲಿ ಕ್ವಶನ್ ಪೇಪರ್ ಅಲ್ಲಿ ಈ ಕೆಳಗಿನ ಯಾವ ಮಸೂದೆಗಳಿಗೆ ಜಂಟಿ ಅಧಿವೇಶನವನ್ನು ಕರೆಯಬಹುದು ಅಂತ ಕೊಟ್ಟಿರ್ತಾನೆ. ಕನ್ನಡದಲ್ಲಿ ಹಣಕಾಸು ಮಸೂದೆ ಅಂತ ಕೊಟ್ಟಿರ್ತಾನೆ, ಇಂಗ್ಲಿಷ್ ಅಲ್ಲಿ ಮನಿ ಬಿಲ್ ಅಂತ ಕೊಟ್ಟಿರ್ತಾನೆ. ಸೊ ಬಿ ಕೇರ್ಫುಲ್. ಇಲ್ಲಿ ಕನ್ನಡದಲ್ಲಿ ಆಕ್ಚುಲ್ ಆಗಿ ಹಣಕಾಸು ಮಸೂದೆ ಅನ್ನುವಂಥದ್ದು ಫೈನಾನ್ಷಿಯಲ್ ಬಿಲ್ಸ್ ಅಂತ ಕರೆಯಲಾಗತ್ತೆ ಅಂಡ್ ಮನಿ ಬಿಲ್ಸ್ ಅನ್ನ ಧನ ಮಸೂದೆ ಅಂತೇಳಿ ಕರಿತೀವಿ. ಆದರೆ ಕ್ವಶನ್ ಪೇಪರ್ಸ್ ಅಲ್ಲಿ ಅಂಡ್ ಸಾಕಷ್ಟು ಹಿಂದೆ ನಡೆದಿರುವಂತಹ ಪ್ರಶ್ನೆ ಪತ್ರಿಕೆಗಳಲ್ಲಿ ಕನ್ನಡದಲ್ಲಿ ಹಣಕಾಸು ಮಸೂದೆ ಅಂತ ಕೊಟ್ಟಿರ್ತಾನೆ, ಇಂಗ್ಲಿಷ್ ಅಲ್ಲಿ ಮನಿ ಬಿಲ್ಸ್ ಅಂತ ಕೊಟ್ಟಿರ್ತಾನೆ. ಅವಾಗ ನಿಮ್ಮ ಆನ್ಸರ್ ರಾಂಗ್ ಆಗುತ್ತೆ. ಸೊ ಮೇಕ್ ಶೂರ್ ದಟ್ ಕನ್ನಡ ಆಸ್ಪಿರೆಂಟ್ಸ್, ಕನ್ನಡದಲ್ಲಿ ಓದ್ತಿರುವಂತಹ ಸ್ಪರ್ಧಾರ್ಥಿಗಳು ಇಲ್ಲಿ ಗಮನ ಇರಲಿ. 108ನೇ ವಿಧಿಯಲ್ಲಿ ಏನು ಜಂಟಿ ಅಧಿವೇಶನವನ್ನ ರಾಷ್ಟ್ರಪತಿಗಳು ಸಾಮಾನ್ಯ ಮಸೂದೆಗೆ ಕರೀಬಹುದು, ಹಣಕಾಸು ಮಸೂದೆಗೆ ಕರೀಬಹುದು. ಸೊ ಹಣಕಾಸು ಮಸೂದೆ ಅಂತ ಕನ್ನಡದಲ್ಲಿ ಇತ್ತು ಅಂತಂದ್ರೆ ಅಲ್ಲಿ ಇಂಗ್ಲಿಷ್ ಅನುವಾದವನ್ನ ನೋಡಿ ಅದು ಫೈನಾನ್ಷಿಯಲ್ ಬಿಲ್ ಬಗ್ಗೆ ಹೇಳ್ತಾ ಇದ್ದಾನ ಅಥವಾ ಮನಿ ಬಿಲ್ ಬಗ್ಗೆ ಹೇಳ್ತಾ ಇದ್ದಾನ ಅನ್ನುವಂಥದ್ದು ಗೊತ್ತಿರಲಿ. ಸೊ ಅಲ್ಲಿ ಏನಾದ್ರೂ ಇಂಗ್ಲಿಷ್ ಅಲ್ಲಿ ಮನಿ ಬಿಲ್ ಅಂತ ಇತ್ತು ಅಂತಂದ್ರೆ ಅದನ್ನ ಜಂಟಿ ಅಧಿವೇಶನ ಕರೆಯುವಂತ ಅಧಿಕಾರ ರಾಷ್ಟ್ರಪತಿಗೆ ಇರಲ್ಲ. ಅದೇ ಅಲ್ಲಿ ಫೈನಾನ್ಷಿಯಲ್ ಬಿಲ್ ಇತ್ತು ಅಂತಂದ್ರೆ ಜಂಟಿ ಅಧಿವೇಶನವನ್ನ ಕರೆಯಬಹುದು.